ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ಆವಿರ್ಭವಿಸಿದ್ದಾನೆ. ಅಯೋಧ್ಯೆ ಮಂದಿರದಲ್ಲಿ ಕನ್ನಡದ ಮೂರ್ತಿ ಅರುಣ್ ಕೆತ್ತಿದ ಮೂರ್ತಿಗೆ ವಿಶ್ವವೇ ನಮನ. ನ್ಯೂಸ್ 18ನಲ್ಲಿ ಅರುಣ್ ಎಕ್ಸ್ಕ್ಲೂಸಿವ್ ಮಾತು. ರಾಮಮೂರ್ತಿ ಕೆತ್ತನೆಗೆ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ. ಇದು ನನ್ನ ಜೀವನದ ಅತ್ಯಂತ ಅದೃಷ್ಟದ ಕೆಲಸ. ನ್ಯೂಸ್ 18ನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ಸಂತಸ ಹಂಚಿಕೊಂಡಿದ್ದಾರೆ. ಪ್ರತಿಷ್ಠಾಪನೆ ಬಳಿಕ ನಾನು ಮಾಡಿದ ಮೂರ್ತಿನ ಇದು ಅನಿಸ್ತು. ಪ್ರತಿಷ್ಠಾಪನೆ ಬಳಿಕ ಮೂರ್ತಿಗೆ ದೈವ ಕಳೆ ಹೆಚ್ಚಾಗಿದೆ. ನ್ಯೂಸ್ 18ನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇಡೀ ಭಾರತವೇ ಹೆಮ್ಮೆ ಪಡುವಂತ ಒಂದು ಕ್ಷಣ ಬಂದಿತ್ತು. ಅದು ಐತಿಹಾಸಿಕ ಕ್ಷಣಕ್ಕೆ ಇಡೀ ಭಾರತ ಸಾಕ್ಷಿ ಆಯಿತು. ಜನವರಿ 22ನೇ ತಾರೀಕು ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಆ ಬಾಲರಾಮನ ಮೂರ್ತಿಯನ್ನು ನೋಡ್ಲಿಕ್ಕೋಸ್ಕರ 140 ಕೋಟಿ ಭಾರತೀಯರು ಕೂಡ ತುಂಬಾ ಕಾತುರ ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದು ಕ್ಷಣನೂ ಕೂಡ ಬ್ರೇಕ್ ಆಯ್ತು. ಆ ಒಂದು ಬಾಲರಾಮನನ್ನ ಕೆತ್ತಿದ್ದು ಇಟ್ಸ್ ನನ್ ಅದರ್ ದನ್ ಕನ್ನಡಿಗರ ಹೆಮ್ಮೆಯ ಪುತ್ರರಾಗಿರುವಂತ ಅರುಣ್ ಯೋಗಿರಾಜ್ ಅವರು. ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಯಾವ್ಯಾವ ರೀತಿಯಾಗಿ ಸವಾಲುಗಳಿತ್ತು ಅವರು ಬಾಲರಾಮನನ್ನ ಕೆತ್ತುವಂತ ನಿಟ್ಟಿನಲ್ಲಿ ಅಂತ. ಅರುಣ್ ಯೋಗಿರಾಜ್ ಅವರೇ, ಮೊಟ್ಟ ಮೊದಲ ಬಾರಿಗೆ ನ್ಯೂಸ್ 18 ಕನ್ನಡದಿಂದ ನಿಮಗೆ ಅಭಿನಂದನೆಗಳು. ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತ ಕ್ಷಣ ಇದು. ಏನ್ ಅನ್ನಿಸ್ತಾ ಇದೆ? ಈಗ ಆಲ್ರೆಡಿ ಲಕ್ಷಾಂತರ ಜನ ಅದನ್ನು ನೋಡ್ತಾ ಧನ್ಯತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಸ್ತೆ. ಇದೊಂದು ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತಲೇ ಹೇಳ್ತೀನಿ. ನನಗೆ ಈ ವಿಷಯ ಸುಮಾರು ಡಿಸೆಂಬರ್ 29ಕ್ಕೆ ನನಗೆ ತಿಳಿಯಿತು, 30ನೇ ತಾರೀಕು ಸೆಲೆಕ್ಟ್ ಆಗಿದೆ ಅಂತ. ಬಟ್ ನನ್ನ ಉದ್ದೇಶ ಸೆಲೆಕ್ಟ್ ಆದ್ಮೇಲೆ ಸೆಲೆಬ್ರೇಟ್ ಮಾಡೋದಲ್ಲ. ಮೊದಲು ವಿಗ್ರಹ ಏನೂ ತೊಂದರೆ ಇಲ್ಲದೆ ಗರ್ಭಗುಡಿ ಒಳಗೆ ಕೂರಬೇಕಿತ್ತು. ಕೂತ ಮೇಲೆ ಅದು ಪ್ರತಿಷ್ಠಾಪನೆ ಆಗಬೇಕಿತ್ತು. ನಂತರ ನೇತ್ರ ಮಿಲನ ಮತ್ತೆ ಒಂದು ದೇಶದ ಜನತೆ ನೋಡಿ ಇಷ್ಟಪಡಬೇಕಿತ್ತು. ಅಲ್ಲಿ ತನಕ ನಾನು ಯಾರ ಜೊತೆನೂ ಭೇಟಿ ಮಾಡೋದು ಬೇಡ ಅಂತ ಒಂದು ನನ್ನ ತೀರ್ಮಾನ ನಾನು ಮಾಡ್ಕೊಂಡಿದ್ದೆ. ಕರ್ತವ್ಯಗಳನ್ನ ಫಸ್ಟು ನೀಟಾಗಿ ಮಾಡೋಣ ಅಂತ. ಈಗ ನಿನ್ನೆ ಮೊನ್ನೆಯಿಂದ ನನಗೆ ತೋರಿಸೋ ಪ್ರೀತಿ ದೇಶದಿಂದೆಲ್ಲ ಭಾಳ ನಾವು ಪುಣ್ಯವಂತರು. ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ಭಾಗಿ ಮಾಡಿಕೊಂಡು ದೇವರು ನಮಗೆ ಈ ರೀತಿ ಒಂದು ಆಶೀರ್ವಾದ ಮಾಡಿದ್ದಾರೆ. ಜೀವನದಲ್ಲಿ ಇನ್ನೇನು ಬೇಡ ಅನ್ನೋಷ್ಟು ಒಂದು ಆಶೀರ್ವಾದನ ಮಾಡಿದ್ದಾರೆ. ಏನು ಹೇಳೋದು, ನಾವು ಪ್ರಪಂಚದಲ್ಲೇ ಹೇಳಿದೆ, ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೀನಿ. ನನ್ನಂಥ ಅದೃಷ್ಟವಂತ ಯಾರೂ ಇಲ್ಲ. ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ, ನಮ್ಮ ರಾಮ ಜನ್ಮಭೂಮಿಯಲ್ಲಿ, ಇಷ್ಟು ಇತಿಹಾಸ ಇರುವಂಥ ಜಾಗದಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಕನ್ನಡದವ್ರು ಎಲ್ಲರಿಗೂ. ಅದರಲ್ಲೂ ನನಗೆ ಸೆಲೆಕ್ಟ್ ಆಗಿರೋದು ಎಲ್ಲ ದೇವಿಚ್ಛೆ ಅಂತ ಹೇಳ್ತೀನಿ. ಇದು ನನಗೆ ಬೇಕು ಅಂದ್ರೆ ಸಿಗುವಂಥದ್ದಲ್ಲ. ಇದು ಅವರೇ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಮುಂದೆನೂ ಇದೇ ಕೆಲಸ ಇನ್ನೂ ಆದಷ್ಟು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. 500 ವರ್ಷಗಳ ಕನಸು ಇತ್ತು ಇದು, ರಾಮ ಮಂದಿರ ಆಗಬೇಕು ಅಂತ. ಟೆಂಟಲ್ಲಿ ಇದ್ದಂತ ರಾಮನನ್ನ ಈಗ ಭವ್ಯ ಮಂದಿರದಲ್ಲಿ ನೋಡ್ತಾ ಇದ್ದೀವಿ. ಯಾವ್ಯಾವ ರೀತಿಯಾಗಿ ಸವಾಲುಗಳಿತ್ತು ಬಾಲರಾಮನನ್ನ ಆ ಮೂರ್ತಿಯನ್ನ ಕೆತ್ತುವಂತ ಸಂದರ್ಭದಲ್ಲಿ? ನೀವೇ ಹೇಳಿದಾಗೆ ನಮ್ಮ 140 ಕೋಟಿ ಜನ ಇದನ್ನ ನೋಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಈ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ದೇಶದ ಜನತೆಗೆ ನಾವು ತೋರಿಸ್ಬೇಕು ಇದನ್ನ. ಅಂದರೆ ಅದಕ್ಕೆ ಬಹಳಷ್ಟು ನಾವು ಹೋಮ್ವರ್ಕ್ ಮಾಡಬೇಕಾಗತ್ತೆ, ಬಹಳಷ್ಟು ಅಧ್ಯಯನಗಳು ಬೇಕಾಗತ್ತೆ. ಇಲ್ಲೂ ಸಹ ನಮಗೆ ಕರೆದಿ ನಮಗೆ ರಾಮನ ಲಕ್ಷಣಗಳ ಬಗ್ಗೆ ಒಂದು ಗೋವಿಂದಗಿರಿ ಮಹಾರಾಜ್ ಅವರು ಇದು ಮಾಡ್ತಾರೆ, ಒಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಜೊತೆಗೆ ಈ ಸಮಯದಲ್ಲಿ ನಾನು ಇನ್ನೊಂದು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅವಕಾಶ ಸಿಗೋದ್ರಲ್ಲಿ IGNCA ಅವರ ಚೇರ್ಮನ್ ಆದ ಸಚ್ಚಿದಾನಂದ ಜೋಶಿ ಅವರು ಸಹ ಬಹಳ ಪ್ರಮುಖವಾಗಿ ಒಂದು ಪಾತ್ರ ವಹಿಸಿದ್ದಾರೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಇರಲಿಲ್ಲ ಇದು ಸೆಲೆಕ್ಷನಲ್ಲಿ. ಜನವರಿಯಿಂದ ಇದೊಂದು ಪ್ರೋಸೆಸ್ ಶುರುವಾಗಿತ್ತು. ಕೊನೆ ಏಪ್ರಿಲ್ನಲ್ಲಿ ಸಚ್ಚಿದಾನಂದ ಜೋಶಿ ಅವರು IGNCA ಚೇರ್ಮನ್ ಅವರು ನೆನೆಸ್ಕೊಂತಾರೆ, ಇಲ್ಲ ಅರುಣ್ ಇಲ್ವಲ್ಲ ಇಲ್ಲಿ ಅಂತ. ಸೊ ಅವ್ರಿಗೆ ಈ ಸಮಯದಲ್ಲಿ ನಿಮ್ಮ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಕಲ್ಪನೆಯ ಮೂರ್ತಿ ಕೆತ್ತನೆಗೆ ಬಂದಿದ್ದು ಹೇಗೆ ಅಂತ, ಕಲ್ಲಿನ ಸೆಲೆಕ್ಷನ್ ಹೇಗೆ ಮಾಡ್ಕೊಂಡ್ರಿ? ಅದು ಕೂಡ ಕರ್ನಾಟಕದ ಕಲ್ಲು, ಅದ್ರ ಬಗ್ಗೆನೂ ಕೂಡ ತುಂಬಾ ಹೆಮ್ಮೆ ಇದೆ ನಮ್ಗೆಲ್ರಿಗೂ ಕೂಡ. ಕಲ್ಲಿನ ಸೆಲೆಕ್ಷನ್ ಬಂದು ಇಲ್ಲಿ ಕಮಿಟಿಯವ್ರು ಮೊದಲೇ ಮಾಡಿ ಇಟ್ಟಿದ್ರು. ಜೊತೆಗೆ ಇದಕ್ಕೆ ಟೆಕ್ನಿಕಲಿ ಏನೇನು ವಿಷಯಗಳು ಅದ್ರ ಬಗ್ಗೆ ಮಾಹಿತಿ ಬೇಕು ಅದನ್ನ ನೀವು ನೋಡ್ಬೋದು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬರೋ ಕೋಲಾರಲ್ಲಿ ರಾಕ್ ಮ್ಯಾನೇಜ್ಮೆಂಟ್ ಅವರು ಚೆಕ್ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕಲೆ ಮುಖಾಂತರ ಒಂದು ಪರಿಚಯ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿತ್ತು. ಆ ಒಂದು ಅವಕಾಶನ ಬಳಸ್ಕೊಂಡು ಬಾಲರಾಮನ ಕಲ್ಪನೆಯ ಕೆತ್ತನೆ ಹೇಗೆ ಬಂತು ಅಂತ ಸರ್, ಕಲ್ಪನೆಗೆ ಹೇಳಿದ್ವಲ್ಲ ಸರ್, ತುಂಬಾ ಹೋಮ್ವರ್ಕ್ ಮಾಡಿದ್ದೀನಿ. ನನ್ನ ಫೋನ್ ನೋಡಿದ್ರೆ ನೀವು ಸುಮಾರು 1-1.5 ಸಾವಿರ ಫೋಟೋಸ್ ಈ ಒಂದು ಕೆಲಸಕ್ಕೆ ಸೇವ್ ಮಾಡ್ಕೊತಿದ್ವಿ. ಜೊತೆಗೆ ನಾವು ಕೆಲಸ ಮುಗಿದ್ಮೇಲೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಆಗ್ತಾ ಇತ್ತು ಯಾವಾಗಲೂ. ಒಂದೊಂದ್ಸಲ ಮಲಗಕ್ಕೂ ಮುಂಚೆ 2 ಗಂಟೆಗೆ ಮತ್ತೆ ನಾನು ಏನು ಸೇವ್ ಮಾಡಿದ್ದೀನಿ
ಏನು ಮಾಡಬೇಕು ಅಂತ ನಾನು ತಯಾರಿ 5-6 ತಿಂಗಳಿಂದ ಆಗ್ತಾ ಇದ್ದೀನಿ. ನನ್ನ ಬಗ್ಗೆ ಮತ್ತೆ ನಾನು 1,000 ಫೋಟೋಸ್ಗಳು ಮತ್ತೆ ನೋಡಿ ಮಲ್ಕೋತಾ ಇದ್ದೆ ನಾಳೆ ಏನು ಮಾಡಬೇಕು ಅಂತ. ಸೊ ಈ ಒಂದೆಲ್ಲ ನಮ್ಮ ನನಗೆ ಕಲ್ಲಿನೊಳಗೆ ನಾನು ಹುಡುಕ್ಬೇಕಿತ್ತು ಮೊದಲು. ಅಂದರೆ ನನಗೆ ಫಸ್ಟ್ ಬೇರೆ ಜನಕ್ಕೆ ನನಗೆ ಕ್ಯೂರಿಯಾಸಿಟಿ, ಹೇಗೆ ಕಾಣ್ತಾರೆ ಇವರು ಕೆಲಸ ಮಾಡ್ತಾ ಅಂತ. ದಿನನಿತ್ಯ ಬದಲಾಗ್ತಾ ಹೋಗ್ತಿದ್ರು. ಕೊನೆಗೆ ಏನಾಯಿತು ಅಂದರೆ ನನಗೆ ಅನುಭವ ಆಗಿದ್ದು, ವಿಗ್ರಹ ಪೂರ್ತಿಗೊಂಡ ನಂತರ ನಾವೊಂದು ಅಲ್ಲೇ ಒಂದು ಕಾರ್ಯಾಗಾರ ಕೊಟ್ಟಿದ್ರು, ಒಂದು ವರ್ಕ್ಶಾಪ್ ಕೊಟ್ಟಿದ್ರು. ಅಲ್ಲಿ ಮುಗಿದು ದೇವಸ್ಥಾನದೊಳಗೆ ಎಂಟ್ರಿ ಆಗಬೇಕಾದ್ರೆ ಅದರದ ಲಕ್ಷಣಗಳನ್ನ ಬದಲಾಯಿಸ್ಕೊತಾ ಹೋಯ್ತು ವಿಗ್ರಹ. ಕೊನೆಗೆ ಪ್ರತಿಷ್ಠಾಪನೆ ಆಗಿ ಅದು ಅಲಂಕಾರ ಆದಮೇಲೆ ಕೊನೆಗೆ ಅನ್ನಿಸ್ತು ನನಗೆ ನಾನು ಮಾಡಿದ್ದಲ್ಲ, ಇದು ನನ್ನ ಕೆಲಸ ಅಲ್ಲ ಅನ್ನೋದು ಒಂದು ಕ್ಲಿಯರ್ ಆಗಿ ಒಂದು ಆದೇಶ ಬಂತು ಅಷ್ಟೇ. ಅವ್ರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಾನು ನಮಗೆ ಇಲ್ಲಿ GL ಭಟ್ ಅವರು ಕೂಡ ಇದ್ದಾರೆ, ನೀವು ಕೂಡ ಇದ್ದೀರಾ. ಇಬ್ರು ಕರ್ನಾಟಕದ ಅರುಣ್ ಯೋಗಿರಾಜ್ ಅವರೇ, GL ಭಟ್ ಅವರು ಮತ್ತೆ ನೀವು ಇಬ್ರು ಕೂಡ ಕರ್ನಾಟಕದವರು, ಶಿಲ್ಪಿಗಳಾಗಿದ್ದಂತ ಹಿನ್ನೆಲೆಯಲ್ಲಿ ಮತ್ತೊಂದು ಹೆಮ್ಮೆ ಪಡುವಂತ ವಿಚಾರ, ನೀವು ಕೆತ್ತನೆ ಮಾಡಿದ ನಂತರ ಇಬ್ರು ಏನಾದ್ರು ನೋಡಿದ್ರ, ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ನೋಡಿದ್ರ ಮೂರ್ತಿಗಳನ್ನ? ಇಬ್ರು ಯಾವ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ರಿ? ಅಂದ್ರೆ 3 ಜನಕ್ಕೂ ಕೂಡ, ಅಂದ್ರೆ ಇನ್ನೊಬ್ರು ರಾಜಸ್ಥಾನದವರು ಕೂಡ ಇದ್ರು, ಅವರೆಲ್ಲರೂ ಕೂಡ ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ಒಟ್ಟಿಗೆ ಕೆತ್ತನೆ ಮಾಡ್ತಾ ಇದ್ದಿದ್ದ ಹೇಗೆ ಅಂತ? ನಾನು ಇದ್ರ ಬಗ್ಗೆ ಬಹಳಷ್ಟು ವಿಷಯ ಹೇಳಿದ್ದೀನಿ ಆಗ್ಲೇ. ನಾವು ಯಾವತ್ತೂ ನಮ್ಮ ಈ ವಿಗ್ರಹದ ಬಗ್ಗೆ ಮಾತಾಡೋದಾಗ್ಲಿ ನೋಡುವಂಥದ್ದಾಗ್ಲಿ ಅದು ಮಾಡಲಿಲ್ಲ. ಯಾಕಂದ್ರೆ 3 ವಿಭಿನ್ನ ವಿಗ್ರಹ ಕೊಡೋಣ ದೇಶಕ್ಕೆ ಅನ್ನೋ ಒಂದೇ ಒಂದು ಉದ್ದೇಶ. ಎಲ್ಲರೂ ಒಂದೇ ರೀತಿ ಕಾಪಿ ಮಾಡೋದಕ್ಕೆ ನಾವು ಇಲ್ಲಿಗೆ ಬರಬೇಕಾಗಿಲ್ಲ. ಎಲ್ಲರಿಗೂ ಅವ್ರದೇ ಆದ ಶೈಲಿಗಳಲ್ಲಿ, ಅವ್ರದೇ ಆದ ಒಂದು ಸ್ಟ್ರೆಂತ್ಗಳಲ್ಲಿ ಅವ್ರ ಏನು ಶಕ್ತಿ ಇದೆ ಅದ್ರ ಅನುಸಾರ ಅವರು ಎಲ್ಲರೂ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ. ಇಷ್ಟು ದೊಡ್ಡ ಸ್ಟೇಜಲ್ಲಿ ನಾವು ನೋಡಿದ್ರು ಸಹ ನಾವು ಏನು ಅನ್ಕೋತಿದ್ವಿ ಆ ರೀತಿ ಮಾಡಬಾರ್ದು ಅನ್ಕೋತಿದ್ವಿ, ಅವ್ರದ್ದು ಕಾಪಿ ಮಾಡಬೇಕು ಅಂತ ಅನ್ಕೊಳ್ಳಲ್ಲ. ಈ ಒಂದು ಸ್ಟೇಜಲ್ಲಿ ನಾವು ಯಾರು ಒಬ್ರದೊಬ್ರು ನೋಡಿಲ್ಲ, ಜೊತೆಗೆ ಸಮಯ ಕಳಿತಿದ್ರು, ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿದ್ವಿ. ಈ ವಿಗ್ರಹದ ಬಗ್ಗೆ ಜಾಸ್ತಿ ಏನೋ ನಾವು ಮಾತಾಡಿಲ್ಲ. ನಿಮಗೆ ಫಸ್ಟ್ ಹೇಳಿದ್ ಯಾರು, ಆಮೇಲೆ ನೀವು ಫಸ್ಟ್ ಹೇಳಿದ್ ಯಾರಿಗೆ ಅಂತ ಈ ವಿಗ್ರಹ ಸೆಲೆಕ್ಟ್ ಆಗಿದೆ ಅನ್ನೋದು? ಅದು ಬಹಳಷ್ಟು ಮಾತಾಡ್ತೀನಿ, ಒಂದು ಸಮಯದ ಅಭಾವ ಇದೆ. ಯಾರಿಗೆ ಹೇಳಿದ್ರಿ ಅಂತ? ನಾನು ನಮ್ಮ ವೈಫ್ ಮತ್ತೆ ನಮ್ಮ ತಾಯಿಯವ್ರಿಗೆ ಹೇಳಿದೆ. ಇದು ಅರುಣ್ ಯೋಗಿರಾಜ್ ಅವರ ಮಾತು. ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 140 ಕೋಟಿ ಭಾರತೀಯರ ಒಂದು ದಿವ್ಯ, ಅಂದ್ರೆ ಆ ಕನಸು ನನಸು ಮಾಡಿದಂತ ನನ್ನ ಕ್ಷಣ ಏನಿದೆ ಅದು ಭಾರತೀಯರ ಆಶೀರ್ವಾದ, ಅದರ ಜೊತೆಗೆ ದೇವರ ಆಶೀರ್ವಾದದಿಂದ ಆ ದಿವ್ಯ ಶಕ್ತಿ ನನಗೆ ಬಂತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಹಳ್ಳಿ, ನ್ಯೂಸ್ 18 ಅಯೋಧ್ಯೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.